Good morning, everyone. Good morning, ma'am. Yes, ma. Good morning. Good morning, ma'am. Yes, ma. In the last class, we have started in the 4th chapter, that is Introduction to Services Management. Howda? Yes, 4th chapter start ಮಾಡಿದ್ದು in the services meaning ಮತ್ತೆ services management meaning. The next one, characteristics of services. ಇಷ್ಟು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕೇಳಿದ್ದು. The characteristics of services, in the first one is intangibility. Second one is inseparability. Next, variability. The next one is perishability. The last one is ownership. ಇಷ್ಟು ಕೂಡ ನಾವು characteristics of services. ಇವತ್ತು ನಾವು ರೀಸನ್ಸ್ ಫಾರ್ ದ ಗ್ರೋತ್ ಆಫ್ ಸರ್ವಿಸಸ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಈ ಸರ್ವಿಸಸ್ ಅನ್ನೋದು ಗ್ರೋತ್ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ದ ರೀಸನ್ಸ್ ಫಾರ್ ಏನೇನ್ ರೀಸನ್ಸ್ ಇದೆ, ಏನೇನ್ ಕಾರಣಗಳಿದೆ ಈ ಒಂದು ಸೇವೆಗಳು ಅನ್ನೋದು ನಮ್ಮ ಭಾರತದಲ್ಲಿ ಗ್ರೋತ್ ಆಗ್ತಾ ಇದೆ, ಹೇಗೆ ಗ್ರೋತ್ ಆಗ್ತಾ ಇದೆ, ಅದಕ್ಕೆ ಕಾರಣಗಳು ಏನು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳಿತಾ ಹೋಗೋಣ. ದ ಫಸ್ಟ್ ಒನ್ ಇಸ್ ಎಕನಾಮಿಕ್ ಇನ್ಫ್ಲೂಯೆನ್ಸ್. ಎಕನಾಮಿಕ್ ಇನ್ಫ್ಲೂಯೆನ್ಸ್. ಎಕನಾಮಿಕ್ affluence, that is affluence means nothing but the resources ಅಂತ ಹೇಳುವಂಥದ್ದು. The size of middle income consumers is rising fast, and the percentage of the very poor households declining. The rural households in the upper income category are growing at a much faster pace than the urban households in the corresponding categories. The economic liberalization process has had a positive impact on the Indian household. The economic affluences, that is ನಮ್ಮ ಇಂಡಿಯಾದಲ್ಲಿ ಒಂದು ದೇಶದ ನಮ್ಮ ಆರ್ಥಿಕತೆಯಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು. The size of the middle income, that they going to consume the faster they going to consume faster, very faster, the percentage is very poor household declining. But in the rural household, ನಮ್ಮ ಇದರಲ್ಲಿ ನಮ್ಮ ಭಾರತದಲ್ಲಿ ಈ ಮಿಡಲ್ ಇನ್ಕಮ್ ತಗೊಳಿದುಕೊಳ್ಳುವಂತ ಪ್ರತಿಯೊಬ್ಬ ಪರ್ಸನ್ಸ್ ಕೂಡ ಏನ್ ಸೇವನೆ ಮಾಡ್ತಾನೆ ಅಂದ್ರೆ ಕನ್ಸ್ಯೂಮ್ ಮಾಡ್ತಾನೆ, ಅದು ತುಂಬಾ ಫಾಸ್ಟ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಪರ್ಸೆಂಟೇಜ್ ಏನಾಗ್ತಿದೆ, ವೆರಿ ಪುವರ್ ಹೌಸ್ ಹೋಲ್ಡ್ ಡಿಕ್ಲೈನಿಂಗ್ ಆಗ್ತಾ ಇದೆ. ಬಟ್ ಇನ್ ದ ರೂರಲ್ ಹೌಸ್ ಹೋಲ್ಡ್ ಅಲ್ಲಿ ಏನಾಗ್ತಿದೆ, ಇನ್ ದ ಅಪ್ಪರ್ ಇನ್ಕಮ್ ಕ್ಯಾಟಗರಿ ಆರ್ ಗ್ರೋಯಿಂಗ್ ಅಟ್ ಎ ಹೌಸ್ ಮಚ್ ಫಾಸ್ಟರ್. ದ ರೂರಲ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಪ್ಪರ್ ಇನ್ಕಮ್ ತಗೊಳ್ಳುವಂತ ಕ್ಯಾಟಗರಿ ಇರುವಂತ ಪರ್ಸನ್ಸ್ ಅಂದ್ರೆ ಹೆಚ್ಚಿನ ಇನ್ಕಮ್ ಆದಾಯನ ತೆಗೆದುಕೊಳ್ಳುವಂತ ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ, ಅವರು ಮಾತ್ರ ತುಂಬಾ ಫಾಸ್ಟ್ ಆಗಿ ಈ ಕನ್ಸ್ಯೂಮ್ ಅನ್ನೋದನ್ನ ಮಾಡ್ತಿದ್ದಾರೆ. ಇದರಿಂದ ಅದು ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಅಂದ್ರೆ ಸರ್ವಿಸಸ್ ಹೆಚ್ಚಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಬಟ್ ಇನ್ ದ ಅರ್ಬನ್ ಹೌಸ್ ಹೋಲ್ಡ್ ಇನ್ ಎ ಕರೆಸ್ಪಾಂಡಿಂಗ್ ಕ್ಯಾಟಗರಿ, ಇದು ಕರೆಸ್ಪಾಂಡಿಂಗ್ ಕ್ಯಾಟಗರಿ ಆಗಿರುತ್ತೆ. ಮೀನ್ಸ್ ಕರೆಸ್ಪಾಂಡೆನ್ಸ್ ಅಂದ್ರೆ ಎಲ್ಲಾ ಟೈಮಲ್ಲೂ ಇದನ್ನ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ದ ಸಮ್ ಅಂದ್ರೆ ಒಂದು ಟೈಮ್ ಅಂತ ಬರುತ್ತೆ, ಸೀಸನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಆ ಟೈಮಲ್ಲಿ ಮಾತ್ರ ಅವರು ಯೂಸ್ ಮಾಡ್ತಾ ಹೋಗುವಂಥದ್ದು.
ಈ ಕರೆಸ್ಪಾಂಡೆನ್ಸ್ ಅಂದ್ರೆ ಒಂದು ರೀತಿ ಯಾವ್ದಾವ ರೀತಿಯಾದಂತಹ ಒಂದು ಬಿಸ್ನೆಸ್ ನ ಮಾಡ್ಬೇಕಾದ್ರೆ ಎಲ್ಲದನ್ನು ಕೂಡ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅಗ್ರಿಮೆಂಟ್ ಮೂಲಕ ಮಾಡುವಂಥದ್ದು. ಎಸ್, ಆ ರೀತಿಯಲ್ಲಿ ಇವರು ಕರೆಸ್ಪಾಂಡೆನ್ಸ್ ರೀತಿಯಲ್ಲಿ ಅವರು ಆ ಬಿಸ್ನೆಸ್ ನ ಮಾಡುವಂಥದ್ದು, ಈ ಸರ್ವಿಸಸ್ ನ ಕೊಡ್ತಾ ಹೋಗ್ತಾರೆ. ಬಟ್ ದ ಎಕನಾಮಿಕ್ ಲಿಬರಲೈಸೇಷನ್ ಪ್ರೋಸೆಸ್ ಹ್ಯಾಸ್ ಹ್ಯಾಡ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಇಂಡಿಯನ್ ಹೌಸ್ ಹೋಲ್ಡ್. ದ ಎಕನಾಮಿಕ್ ಲಿಬರಲೈಸೇಷನ್ ಇಂದ ಏನಾಗ್ತಿದೆ, ಇಂದ ಪ್ರೋಸೆಸ್ ಸ್ಟೆಪ್ಸ್ ಏನಿದೆ, ಹಂತಗಳು ಏನಿದೆ, ಈ ಹಂತಗಳ ಮುಖಾಂತರ ಈ ಒಂದು ಇಂಡಿಯನ್ ಹೌಸ್ ಹೋಲ್ಡ್ ಅಲ್ಲಿ ಪ್ರತಿಯೊಬ್ಬ ಒಂದು ಸರ್ವಿಸಸ್ ನ ತಗೊಳ್ಳುವಂಥದ್ದು ತುಂಬಾ ಇಲ್ಲಿ ಪಾಸಿಟಿವ್ ಒಂದು ಇಂಪ್ಯಾಕ್ಟ್ ಅನ್ನೋದು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಇದರಿಂದ ಒಂದು ನಮ್ಮ ದೇಶದಲ್ಲಿ ಒಂದು ಸರ್ವಿಸಸ್, ಅದರ ಸೇವೆಗಳು ಅಂತ ಹೇಳ್ತೀವಿ, ಇದು ಹೆಚ್ಚಿನ ಒಂದು ಉತ್ತಮ ರೀತಿಯಲ್ಲಿ ಗ್ರೋತ್ ಆಗೋದಕ್ಕೆ ಅಥವಾ ಡೆವಲಪ್ಮೆಂಟ್ ಆಗೋದಕ್ಕೆ ಇದು ಅವಕಾಶಗಳನ್ನ ಮಾಡಿಕೊಡ್ತಾ ಇದೆ ಅಂತ ಹೇಳುವಂಥದ್ದು. ಈ ಹೌಸ್ ಹೋಲ್ಡ್ ಕುಟುಂಬಗಳು ಅಂತ ಹೇಳುವಂಥದ್ದು, ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳುವಂಥದ್ದು, ಇವೆಲ್ಲವೂ ಕೂಡ ಏನಾಗ್ತಿದೆ ಅಂದ್ರೆ ಎಲ್ಲವೂ ಕೂಡ ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಥಿಂಕ್ ಅನ್ನೋದು ಹೊರಗಡೆ ಬರ್ತಾ ಇದೆ. ಇದರಿಂದ ಏನಾಗ್ತಿದೆ, ಪ್ರತಿಯೊಬ್ರು ಕೂಡ ಸರ್ವಿಸಸ್ ನ ತಗೊಳ್ತಾ ಇದ್ದಾರೆ. ಇದು ಸರ್ವಿಸಸ್ ಇಂದ ಈ ಒಂದು ನಮ್ಮ ದೇಶದಲ್ಲಿ ಈ ಸರ್ವಿಸಸ್ ಬೆಳವಣಿಗೆ ಆಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ. ದ ಸೆಕೆಂಡ್ ಒನ್, ಯಾರು ಅಷ್ಟು ಸೌಂಡು. The second point is demographic factors. The demographic factor ಜನಸಂಖ್ಯಾ ಆಧಾರದ ಮೇಲೆ ಇರುವಂತ ಕೆಲವೊಂದು ಅಂಶಗಳು. The income level, the spending and saving habit of people, the population of country, distribution of population. This is most important. ಇಂದ ಒಂದು ಕಂಟ್ರಿ, ಒಂದು ದೇಶ ಅಂತ ನಾವು ತಗೊಂಡಾಗ ಆ ದೇಶದಲ್ಲಿ ಪಾಪ್ಯುಲೇಷನ್ ಆಫ್ ಕಂಟ್ರಿ ಅಂದ್ರೆ ಅಲ್ಲಿನ ಜನಸಂಖ್ಯೆ ಎಷ್ಟು ಇದ್ದಾರೆ, ಹೌ ಮಚ್ ದೇ ಗೋ ಇನ್ ಟು ಇನ್ಕಮ್, ದ ಅರ್ನಿಂಗ್ ಇನ್ಕಮ್ ಎಷ್ಟಿದೆ ಅಂದ್ರೆ ಒಂದೊಂದು ಕ್ಯಾಟಗರಿಯಲ್ಲೂ ಕೂಡ ಒಂದೊಂದು ರೀತಿಯಾದಂತ ಇನ್ಕಮ್ ನ ಅವರ ಆದಾಯನ ತಗೊಳ್ತಾ ಹೋಗ್ತಾರೆ. ಅಂಡ್ ಹೌ ಮಚ್ ದೇ ಗೋ ಇನ್ ಟು ಸ್ಪೆಂಡ್, ಎಷ್ಟು ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಹೌ ಮಚ್ ದೇ ಗೋ ಇನ್ ಟು ಸೇವಿಂಗ್ ಹ್ಯಾಬಿಟ್ ಅಂದ್ರೆ ಎಷ್ಟು ಸೇವ್ ಮಾಡ್ತಾ ಇದ್ರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್, ಎಷ್ಟು ಪಾಪ್ಯುಲೇಷನ್ ಇದೆ, ನಾವು ಯಾವ ರೀತಿಯಲ್ಲಿ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ದಟ್ ಒನ್ ಆಲ್ಸೋ ಇನ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಂದ ಒಂದು ದೇಶದಲ್ಲಿ ತಗೊಂಡಾಗ ಅಲ್ಲಿನ ಜನಸಂಖ್ಯೆ, ಅಲ್ಲಿನ ಅವರ ಆದಾಯಗಳು, ಅವರು ಖರ್ಚು ವೆಚ್ಚಗಳು, ಮತ್ತೆ ಅವರು ಅದನ್ನ ಸೇವ್ ಮಾಡುವಂಥದ್ದು, ಎಷ್ಟು ಅವರು ಎತ್ತಿಡ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬೇಸ್ ಮೇಲೆ ಸರ್ವಿಸಸ್ ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ದ ಚೇಂಜಿಂಗ್ ರೋಲ್ ಆಫ್ ವುಮೆನ್, the changing role of women has created a market for a number of products and services. The earning women prefer to hire services in order to minimize the innumerable roles that they are required to perform. Innumerable means nothing but ಅಂದ್ರೆ we can't count, ನಾವು ಅದನ್ನ ಲೆಕ್ಕ ಹಾಕ್ತಾ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಅಷ್ಟು ಸರ್ವಿಸಸ್ ನ ಕೊಡ್ತಾ ಇರುವಂತದ್ದು ಅಂತ ಹೇಳ್ಬಹುದು. ಅಂದ್ರೆ ಇಲ್ಲಿ ಪ್ರತಿಯೊಂದು ಈ ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್ ಅಲ್ಲಿ ಈ ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ವುಮೆನ್ ರೋಲ್ ಅಂದ್ರೆ ಒಂದು ಫಿಮೇಲ್ ಅಥವಾ ಒಂದು ಹೆಣ್ಣಿನ ಪಾತ್ರನೂ ಕೂಡ ತುಂಬಾ ಮುಖ್ಯವಾದದ್ದು. ಈ ವುಮೆನ್ ರೋಲ್ ಅಲ್ಲೂ ಕೂಡ ಆಸ್ ಎ ವುಮೆನ್ ಕೂಡ ಆಸ್ ಎ ಒಂದು ಮೆಂಬರ್ ಆಗಿ ದೇ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್ ಅಂಡ್ ದೇ ಗೋಯಿಂಗ್ ಟು ಗಿವ್ ದ ಸರ್ವಿಸಸ್ ಆಲ್ಸೋ. ಅಂದ್ರೆ ಆಕೆನೂ ಕೂಡ ಕೆಲವೊಂದು ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಜೊತೆಗೆ ಸರ್ವಿಸಸ್ನು ಕೂಡ ಕೊಡ್ತಾ ಹೋಗ್ತಾರೆ. ಪ್ಲೀಸ್ ಯಾರೋ ಆಡಿಯೋ ತಗೊಂಡಿರೋಲ್ಲಿ ಒಬ್ರದ್ದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನೋಡಿ, ಒಂದ್ ನಿಮಿಷ, ಯಾಕಂದ್ರೆ ಅದೇ ಸೌಂಡ್ ಇಲ್ಲಿ ಕೇಳಿಸ್ತಾ ಇರುತ್ತೆ. ಓಕೆ, ಇಲ್ಲಿ ಒಂದು ಹೆಣ್ಣಿನ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಆಕೆನೇ ಕೆಲವೊಂದು ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಜೊತೆಗೆ ಅದನ್ನ ಸರ್ವಿಸಸ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ
ಆಕೆಯ ಒಂದು ರೋಲ್ ಅನ್ನೋದು ಕೂಡ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ದ ಅರ್ನಿಂಗ್ ವುಮೆನ್ ಪ್ರಿಫರ್ ಟು ಹೈಯರ್ ಸರ್ವಿಸಸ್ ಇನ್ ಆರ್ಡರ್ ಟು ಮಿನಿಮೈಸ್ ದ ಎನ್ಯೂಮರಬಲ್ ರೋಲ್ಸ್ ದಟ್ ದೇ ಆರ್ ರಿಕ್ವೈರ್ಡ್ ಟು ಪರ್ಫಾರ್ಮ್. ಇಲ್ಲಿ ಈ ಸರ್ವಿಸಸ್ ನ ಕೊಡುವಂಥದ್ದು ಏನ್ ಹೇಳ್ತೀವಿ, ಈ ಸರ್ವಿಸಸ್ ತುಂಬಾ ರೀತಿಯಾದಂಥ ಸರ್ವಿಸಸ್ ನ ಇರೋದ್ರಿಂದ, ಅಂದ್ರೆ ಜನಗಳಿಗೆ ಸೇವೆ ಮಾಡೋದು ತುಂಬಾ ರೀತಿಯಲ್ಲಿ ಇರೋದ್ರಿಂದ ಇಲ್ಲಿ ಹೆಣ್ಣಿನ ಪಾತ್ರನೂ ಕೂಡ ತುಂಬಾ ಮುಖ್ಯ ಆಗಿ ಆಕೆನೂ ಕೂಡ ಒನ್ ಆಫ್ ದ ರೋಲ್ ನ ತಗೊಂಡು ಮೀನ್ಸ್ ಲೆಕ್ಕ ಇದ್ದಷ್ಟು ವರ್ಕ್ ನ ಆಕೆನೂ ಕೂಡ ಮಾಡ್ತಾ ಇರೋದ್ರಿಂದ ಇಲ್ಲಿ ಸರ್ವಿಸಸ್ ಅನ್ನೋದು ಕೂಡ ದೇ ಗೋಯಿಂಗ್ ಟು ಇನ್ಕ್ರೀಸ್. ಅಂದ್ರೆ ಆ ಸರ್ವಿಸಸ್ ಕೂಡ ಗ್ರೋತ್ ಆಗೋದಕ್ಕೆ, ಡೆವಲಪ್ಮೆಂಟ್ ಆಗೋದಕ್ಕೆ ಇದು ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳ್ತಾ ಇದೆ. ದಟ್ ಈಸ್ ಡೆಮೋಗ್ರಾಫಿಕ್ ಇನ್ ದ ಫ್ಯಾಕ್ಟರ್ಸ್. ಇನ್ ದಟ್ ಫ್ಯಾಕ್ಟರ್ ದ ಚೇಂಜಿಂಗ್ ರೋಲ್ ಆಫ್ ವುಮೆನ್, ಒಂದು ಹೆಣ್ಣಿನ ಪಾತ್ರವು ಕೂಡ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಹೆಣ್ಣು ಅಂತ ಹೇಳಿದ ತಕ್ಷಣ ನಾವೇನ್ ಅನ್ಕೊಳ್ತೀವಿ, ಆಕೆ ಮನೇಲಿ ಕೂತ್ಕೊಂಡು ಅಡ್ಗೆ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಅಷ್ಟು ಮಾತ್ರ ಅಂತ ಅನ್ಕೊಳ್ತೀವಿ. ಬಟ್ ಇದ್ರಲ್ಲಿ ಏನಾಗ್ತಿದೆ, ಅವರ ರೋಲ್, ಆಕೆಯ ಪಾತ್ರ ಇಲ್ಲಿ ಚೇಂಜ್ ಆಗ್ತಿದೆ. ಅರ್ಥ ಆಗ್ತಿದ್ಯಾ? ದ ಚೇಂಜಿಂಗ್ ರೋಲ್ ಆಫ್ ವುಮೆನ್ has created a market for a number of products and services. The earning women prefer to hire services in order to minimize the innumerable roles that they are required to perform. The next one, third one is social and culture factors. Social and culture factors. The change in culture, lifestyle, attitude of society helps in growth of service sector. Helps in growth service sector. The emergence of the nuclear family system in place of the traditional joint family system creates a demand for a host of services like education, healthcare, entertainment, telecommunication, transport, tourism, and so on. That is, that there has been a marked change in the thought process relating to investment, leisure time, perception, and so on, which has created a huge demand for services. In the modlu, in the social ಮತ್ತೆ culture factors, this is social and culture factor. ಅಂದ್ರೆ ಸಾಮಾಜಿಕವಾಗಿ ಇರುವಂತ ಕೆಲವೊಂದು ಸಾಂಸ್ಕೃತಿಕತೆಗೆ ಆಧಾರದ ಮೇಲೂ ಕೂಡ ಅಂಶಗಳನ್ನ ಇಲ್ಲಿ ಒಳಗೊಂಡಿದೆ. ಈ ಅಂಶದಲ್ಲಿ the change in culture, they going to change the culture. ಹೇಗೆ ಚೇಂಜ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. they going to change the culture, even lifestyles and attitude of society, and helps in growth of services sector. in the services sector ಹೇಗೆ ಒಂದು ಗ್ರೋತ್ ಆಗೋಕೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ, ಚೇಂಜ್ ದ ಕಲ್ಚರ್ ಎಲ್ಲವೂ ಕೂಡ ಚೇಂಜ್ ಆಗಿದೆ, ಅವರ ಲೈಫ್ ಸ್ಟೈಲು ಕೂಡ ಚೇಂಜ್ ಆಗಿದೆ, ಅವರ ಆಟಿಟ್ಯೂಡ್ ಕೂಡ ಚೇಂಜ್ ಆಗಿದೆ. ದಟ್ ಈಸ್ ಅದರಿಂದ ಏನಾಗ್ತಿದೆ, ದೇ ಗೋಯಿಂಗ್ ಟು ಗ್ರೋತ್ ಆಫ್ ಸರ್ವಿಸಸ್ ಇನ್ ದ ಸರ್ವಿಸಸ್ ಸೆಕ್ಟರ್. ಇನ್ ದ ಸರ್ವಿಸಸ್ ಸೆಕ್ಟರ್ ಅಲ್ಲಿ ಸೊಸೈಟಿಯಲ್ಲಿ ಸರ್ವಿಸಸ್ ಕೂಡ ಗ್ರೋತ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗ್ತಾ ಇದೆ. ದ ಎಮರ್ಜೆನ್ಸ್ ಆಫ್ ದ ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ಇನ್ ಪ್ಲೇಸ್ ಆಫ್ ದ ಟ್ರೆಡಿಷನಲ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ದೇ ಗೋಯಿಂಗ್ ಟು ಕ್ರಿಯೇಟ್ ಎ ಡಿಮ್ಯಾಂಡ್ ಫಾರ್ ಕಾಸ್ಟ್ ಆಫ್ ಸರ್ವಿಸಸ್ ಲೈಕ್ education and healthcare, entertainment, telecommunication, transport, tourism, and so on. In the ಆಗಿನ ಕಾಲದಲ್ಲಿ in the traditional family, joint family ಅಂತ ತಗೊಂಡಾಗ ಅವರು ಯಾವುದೇ ರೀತಿಯಾದಂಥ ಎಜುಕೇಶನ್ಗಾಗಿರ್ಬೋದು, ಹೆಲ್ತ್ ಕೇರ್ಗೆ ಅಥವಾ ಎಂಟರ್ಟೈನ್ಮೆಂಟ್ಗೆ, ಟ್ರಾನ್ಸ್ಪೋರ್ಟ್ ಅಥವಾ ಟೂರಿಸಂ, ಇವ್ಯಾವುದಕ್ಕೂ ಕೂಡ ಪ್ರಿಫರೆನ್ಸ್ ಅನ್ನೋದನ್ನ ಕೊಡ್ತಾ ಇರಲಿಲ್ಲ. ಹೌದಾ? ಇನ್ ದ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಅಂತ ನೋಡಿದ ತಕ್ಷಣ ನಾವೇನು, ಅವ್ರು ಏನ್ ಮಾಡ್ತಿದ್ರು, ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ತಾ ಇರಲಿಲ್ಲ, ಓದಿಸ್ತಾ ಇರ್ಲಿಲ್ಲ, ಮನೇಲೆ ಇಂದು ಬೇಗ ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ರು. ಯಾಕಂದ್ರೆ ಅಲ್ಲಿನ ಒಂದು ಟ್ರೆಡಿಷನಲ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಆಗಿನ ಕಾಲದ ಅಜ್ಜಿ ತಾತ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಜನರೇಷನ್ ಸ್ಟಾರ್ಟ್ ಆಗಿತ್ತು. ಅವ್ರು ಹೇಳಿದ ಹಾಗೆ ಕೆಳಗಿನವರು ನೆಕ್ಸ್ಟ್ ಜನರೇಷನ್ ಅವ್ರು ಕೇಳ್ಬೇಕಾಗಿತ್ತು.
ಬಟ್ ಈಗ ಏನಾಗ್ತಿದೆ, ದಟ್ ಈಸ್ ಆ ಒಂದು ಆ ಪರಮಾಣು ಎಲ್ಲವೂ ಕೂಡ ಒಂದು ಆ ಫ್ಯಾಮಿಲಿಯಲ್ಲಿ ಇದ್ದಿದ್ದ ಅವೆಲ್ಲ ಸಿಸ್ಟಮ್ಸ್ ಕೂಡ ಏನಾಗ್ತಿದೆ, ಫುಲ್ ಚೇಂಜ್ ಆಗ್ತಾ ಇದೆ. ಅದೇ ಕಲ್ಚರ್ ಚೇಂಜ್ ಆಗಿದೆ, ಜನರೇಷನ್ ಚೇಂಜ್ ಆಗಿದೆ, ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಇದರಿಂದ ಏನಾಗ್ತಿದೆ, ದೇ ಗೋಯಿಂಗ್ ಟು ಕ್ರಿಯೇಟ್ ಎ ಡಿಮ್ಯಾಂಡ್ ಫಾರ್ ಹಾಸ್ಟ್ ಆಫ್ ಸರ್ವಿಸಸ್ ಲೈಕ್ ಎಜುಕೇಶನ್. ಅಂದ್ರೆ ಎಜುಕೇಶನ್ಗೂ ಕೂಡ ತುಂಬಾ ಪ್ರಿಫರೆನ್ಸ್ ನ ಕೊಡ್ತಿದ್ದಾರೆ. ಹೆಲ್ತ್ ಕೇರ್, ಎಂಟರ್ಟೈನ್ಮೆಂಟ್, ಟೆಲಿಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟ್, ಟೂರಿಸಂ ಅಂಡ್ ಸೋ ಆನ್, ಎಲ್ಲ ಕಡೆನೂ ಕೂಡ ಈಗ ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲ ಅಂದ್ರೆ ವರ್ಕ್ ಮಾಡೋದ್ರ ಜೊತೆಗೆ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. There has been a marked change in the thought process relating to investment, the leisure time, perception, and so on, which has created a huge demand for services. ಈ ಎಲ್ಲ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಏನಾಗಿದೆ, ಈ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಮೀನ್ಸ್ ಈ ಪ್ರತಿಯೊಂದು ಸರ್ವಿಸಸ್ ಅನ್ನೋದು ಕೂಡ ಸರ್ವಿಸಸ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಈ ಒಂದು ಸರ್ವಿಸಸ್ ಕೂಡ ಗ್ರೋತ್ ಆಗೋದಕ್ಕೆ ಇಲ್ಲೂ ಹೆಲ್ಪ್ಫುಲ್ ಆಗ್ತಾ ಇದೆ. ಮೀನ್ಸ್ ಯಾವಾಗ ಒಂದು ಟ್ರೆಡಿಷನಲ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅವರ ಒಂದು ಕಲ್ಚರ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಅಥವಾ ಅವರ ಒಂದು ಸೊಸೈಟಿಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಪೂರ್ತಿಯಾಗಿ ಅವರು ಚೇಂಜ್ ಮಾಡ್ಕೊಂಡಾಗ, ದಿಸ್ ಇಸ್ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ತಿರೋ ಒಂದು ಜನರೇಷನ್ ಆಗಿರೋದ್ರಿಂದ ಅವರು ಕೂಡ ಚೇಂಜಸ್ನ ಆಗ್ಲೇಬೇಕು. ಈ ಎಲ್ಲಾ ಚೇಂಜಸ್ ಆಗಿರೋದ್ರಿಂದ ಏನಾಗ್ತಿದೆ, ಇಲ್ಲಿನ ಸೇವೆಗಳಲ್ಲೂ ಕೂಡ ಚೇಂಜಸ್ನ ನಾವು ನೋಡ್ತೀವಿ. ಅದು ಕೂಡ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. The next one is IT revolution. IT, that is become one of the IT-BT ಕಂಪನಿಗಳು ಅಂತ ಹೇಳ್ತೀವಲ್ವಾ, ಟೆಕ್ನಾಲಜಿ ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು. ಎಸ್, that is the IT became one of the key service business of the country. ಒಂದು ದೇಶದಲ್ಲಿ ಒಂದು ಬಿಸ್ನೆಸ್ ಸರ್ವಿಸಸ್ ನಡೀತಾ ಇದೆ ಅಂದ್ರೆ ದ ಮೋಸ್ಟ್ ಕೀ ಪಾಯಿಂಟ್ ಅಂದ್ರೆ ದಟ್ ಈಸ್ IT ಅಂತ ಹೇಳ್ತೀವಿ. ಅಂದ್ರೆ ಟೆಕ್ನಾಲಜಿ ಯೂಸ್ ಮಾಡುವಂತ ಪ್ರತಿಯೊಂದು ಸಾಫ್ಟ್ವೇರ್ ಕಂಪನಿಗಳಾಗಿರ್ಬೋದು, IT-BT ಕಂಪನಿಗಳಾಗಿರ್ಬೋದು, ಇವೆಲ್ಲೂ ಕೂಡ ಇಲ್ಲಿ ನಮ್ಗೆ ಕೀ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದರಿಂದ ಬಿಸ್ನೆಸ್ ತುಂಬಾ ಒಳ್ಳೆಯ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ಫುಲ್ ಮಾಡಿಕೊಡುತ್ತೆ ಟೆಕ್ನಾಲಜಿ ಮುಖಾಂತರ. ಈ ತಂತ್ರಜ್ಞಾನ ಅಂತ ಹೇಳ್ತೀವಲ್ಲ, ಎಸ್, ಅದು ತಂತ್ರಜ್ಞಾನದ ಮುಖಾಂತರ. ಇದರಿಂದ ಈ ತಾಂತ್ರಿಕತೆ ಅನ್ನೋದು ಹೆಚ್ಚಾಗಿ ನಾವು ನಮ್ಮ ಇಂಡಿಯಾದಲ್ಲೂ ಕೂಡ ನೋಡ್ತೀವಿ. ಹಲವಾರು ರೀತಿಯಾದಂತ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರೋದು, ಅಂದ್ರೆ ಹಲವಾರು ರೀತಿಯಾದಂತ ಟೆಕ್ನಾಲಜಿನ ಯೂಸ್ ಮಾಡ್ತಿರೋದು, ಅಥವಾ ದೊಡ್ಡ ದೊಡ್ಡ ಮೆಷಿನ್ಸ್ ನ ಯೂಸ್ ಮಾಡ್ತಾ ಇರೋದು. ಇದರಿಂದ ಏನಾಗ್ತಿದೆ, ಸರ್ವಿಸಸ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಸರ್ವಿಸಸ್ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇದೆ. The India has the largest software skilled population in the world. ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ತುಂಬಾ ಸಾಫ್ಟ್ವೇರ್ ಸ್ಕಿಲ್ಸ್ ನ ಒಳಗೊಂಡಿರುವಂತ ಪರ್ಸನ್ಸ್ ನ ಒಂದು ಇರುವಂತ ಒಂದು ದೇಶ ಅಂತ ಹೇಳ್ಬಹುದು ಇಡೀ ವರ್ಲ್ಡ್ ಅಲ್ಲಿ. The domestic market as well as the international market has grown sustainably. That is in the ನಮ್ಮ ಒಂದು ದೇಶದ, ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂತ ಬಿಸ್ನೆಸ್ ಮಾಡಿದ್ರು ಕೂಡ ಅದು ಬರೀ ಡೊಮೆಸ್ಟಿಕ್ ಮಾರ್ಕೆಟಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಕೂಡ ಅದು ಗ್ರೋತ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಮಾಡ್ಕೊಡ್ತಾ ಇದೆ. ಅಲ್ಲೂ ಕೂಡ ಅದು ಸ್ಟೇಬಲ್ ಆಗಿ ಅಲ್ಲಿಂದ ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಳೋದಕ್ಕೂ ಕೂಡ ಈ IT ರಿವಲ್ಯೂಷನ್ಸ್ ಕೂಡ ತುಂಬಾ ಹೆಲ್ಪ್ಫುಲ್ ಮಾಡ್ತಾ ಇದೆ. ಇದು ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳ್ತಾ ಇರೋದು. ದ ನೆಕ್ಸ್ಟ್ ಒನ್ ಇಸ್ development of markets. During the last few decades, the wholesaler and the retailer population has grown in the country. The urban India has become a cluster of wholesaling and retailing business. The government also offers marketing services to the small scale agriculture farmers, the artisans, and other traditional business sectors such as promotion of regulated markets, export promotion councils, development borders, etc.
During the last few decades, the wholesalers and the retailers are they going to grow in the country. ಅಂದ್ರೆ ಅವರು ನಮ್ಮ ದೇಶದಲ್ಲಿ ಈಗ ತಾನೇ ಜಸ್ಟ್ ಫ್ಯೂ ಡೆಕೇಡ್ಸ್ ಮುಂದೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಮಾತ್ರ ಅವ್ರು ಏನಾಗ್ತಿದೆ ಅವರ ಬೆಳವಣಿಗೆ ಅನ್ನೋದು ನಾವು ಅದರಲ್ಲಿ ನೋಡಬಹುದು. ಅಂದ್ರೆ ಹೋಲ್ಸೇಲರ್ ಮತ್ತೆ ರಿಟೇಲರ್ ಒಂದು ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಅವರು ಕೂಡ ಹೆಚ್ಚಿನ ಜನಗಳು ಆಗ್ತಾ ಇದ್ದಾರೆ. ಅವರು ಕೂಡ ಗ್ರೋತ್ ಆಗೋದನ್ನ ನಾವು ನೋಡ್ತೀವಿ. ಇನ್ ದ ಅರ್ಬನ್ ಇಂಡಿಯಾ, ಅಂದ್ರೆ ನಗರಗಳಲ್ಲಿ ಮೊದಲು ಹೇಗಿತ್ತಂದ್ರೆ ಅರ್ಬನ್ ಇಂಡಿಯಾ ಹ್ಯಾಸ್ ಬಿಕಮ್ ಎ ಕ್ಲಸ್ಟರ್. ಅಂದ್ರೆ ಕ್ಲಸ್ಟರ್ಸ್ ಅಂದ್ರೆ ಈಗ ಒಂದು 4 ಏರಿಯಾ ಸೇರಿ ಒಂದು ಕ್ಲಸ್ಟರ್ ಅಂತ ಹೇಳ್ತೀವಲ್ಲ, ಆ ರೀತಿ ಬಂಚ್ ಅಂತ ಹೇಳ್ತೀವಿ. ಗ್ರೂಪ್ ಅಂದ್ರೆ ಒಂದು ಏರಿಯಾ 4 ಅಥವಾ 5, 6 ಏರಿಯಾಗಳನ್ನ ಇನ್ಕ್ಲೂಡ್ ಮಾಡಿ ಒಂದು ಕ್ಲಸ್ಟರ್ ಅಂತ ಹೇಳ್ತೀವಿ. ದ ಕ್ಲಸ್ಟರ್ ಆಫ್ ಹೋಲ್ಸೇಲಿಂಗ್ ಅಂಡ್ ರಿಟೇಲಿಂಗ್ ಬಿಸ್ನೆಸ್ ಅಂದ್ರೆ ಆ ಒಂದು ಕ್ಲಸ್ಟರ್ ಅಲ್ಲಿ ಅವರು ಹೋಲ್ಸೇಲರ್ ಮತ್ತೆ ರಿಟೇಲರ್ ಅವ್ರು ಅಲ್ಲಿ ಮಾತ್ರ ಸೀಮಿತ ಹಾಕ್ಬೇಕಾಗಿತ್ತು. ಅವ್ರು ಅಲ್ಲಿ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ರು. ಅದರಿಂದ ಏನಾಗುತ್ತೆ ಅಂದ್ರೆ ದ ಗೌರ್ಮೆಂಟ್ ಕೆಲವೊಂದು ಆಫರ್ಸ್ ನ ಕೂಡ ಕೊಡುತ್ತೆ. ದ ಮಾರ್ಕೆಟಿಂಗ್ ಸರ್ವಿಸಸ್ ಅಲ್ಲೂ ಕೂಡ ಕೆಲವೊಂದು ಆಫರ್ಸ್ ನ ಕೊಡುತ್ತೆ. ದಟ್ ಈಸ್ ದ ಗವರ್ನಮೆಂಟ್ ಆಲ್ಸೋ ಆಫರ್ಸ್ ಮಾರ್ಕೆಟಿಂಗ್ ಸರ್ವಿಸಸ್ ಟು ದ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಫಾರ್ಮರ್ಸ್. ದ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಫಾರ್ಮರ್ಸ್ ಕೂಡ ಕೆಲವೊಂದು ಆಫರ್ಸ್ ನ ಕೊಡುತ್ತೆ. ದ ಆರ್ಟಿಸನ್ಸ್ ಅಂದ್ರೆ ಈ ಕುಶಲಕರ್ಮಿಗಳು ಅಂತ ಹೇಳ್ತೀವಲ್ಲ, ಮೀನ್ಸ್ ಡಿಫ್ರೆಂಟ್ ಆಗಿ ವರ್ಕ್ ನ ಮಾಡುವಂತದ್ದು ಪರ್ಸನ್ಸ್ ಇರ್ತಾರಲ್ವಾ, ಅವ್ರನ್ನ ಆರ್ಟಿಸನ್ಸ್ ಅಂತ ಹೇಳ್ತೀವಿ. ಅಂಡ್ ಅದರ್ ಟ್ರೆಡಿಷನಲ್ ಬಿಸ್ನೆಸ್, ಬೇರೆ ರೀತಿಯಾದಂತ ಬಿಸ್ನೆಸ್ ಮಾಡುವಂತ ಸೆಕ್ಟರ್ಸ್ ಅಂತ ಏನಿರುತ್ತೆ ಅವ್ರಿಗೂ ಕೂಡ ಅಗ್ರಿಕಲ್ಚರ್ ಫಾರ್ಮರ್ಸ್, ಆರ್ಟಿಸನ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಬಿಸ್ನೆಸ್ ವರ್ಕ್ ಇರೋಂತ ಸೆಕ್ಟರ್ಸ್ಗೂ ಕೂಡ ದೇ ಗೋಯಿಂಗ್ ಟು ಗಿವ್ ದ ಸಮ್ ಆಫರ್ಸ್. ಗವರ್ನಮೆಂಟ್ ಕೆಲವೊಂದು ಆಫರ್ಸ್ ನ ಕೊಡ್ತಾ ಹೋಗುತ್ತೆ. In that such as promotion of regulated markets, they're going to export the promotion councils, development board, etc. ಇವೆಲ್ಲವೂ ಕೂಡ ಕೆಲವೊಂದು ಕೊಡುವಂತ ಆಫರ್ಸ್. ಅಂದ್ರೆ ಗವರ್ನಮೆಂಟ್ ಕೆಲವೊಂದು ಆಫರ್ಸ್ ನ ಮಾರ್ಕೆಟಿಂಗ್ ಸರ್ವಿಸಸ್ ಅಲ್ಲಿ ಕೂಡ ಕೆಲವೊಂದು ಆಫರ್ಸ್ ನ ಕೊಟ್ಟಾಗ ಏನಾಗುತ್ತೆ, ಅವರು ಕೂಡ ಇದರಲ್ಲಿ ಗ್ರೋತ್ ಆಗೋದಕ್ಕೆ, ಬೆಳವಣಿಗೆ ಆಗೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಪೊಲಿಟಿಕಲ್ ಅಂಡ್ ಲೀಗಲ್ ಸಿಚುವೇಶನ್ಸ್. ಪೊಲಿಟಿಕಲ್ ರಾಜಕೀಯ ಅಥವಾ ಲೀಗಲ್ ಅಂದ್ರೆ ಕಾನೂನು ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದು ಸಿಚುವೇಶನ್ಸ್ ಅಲ್ಲೂ ಕೂಡ ಯಾವ ರೀತಿಯಲ್ಲಿ ಸರ್ವಿಸಸ್ ಅನ್ನೋದು ಕೂಡ ಗ್ರೋತ್ ಆಗುತ್ತೆ ಅನ್ನುವಂಥದ್ದು. ದ ಎಕನಾಮಿಕ್ ಲಿಬರಲೈಸೇಷನ್ ಆಫ್ ದ 1991 ಹ್ಯಾಸ್ ಬ್ರಾಟ್ ಮೆನಿ ಚೇಂಜಸ್ ಇನ್ ದ ಇಂಡಿಯನ್ ಸೆನಾರಿಯೋ. ಇಂಡಿಯನ್ ಸೆನಾರಿಯೋದಲ್ಲಿ ಲಿಬರಲೈಸೇಷನ್ ಆಫ್ 1991 ಅಲ್ಲಿ ಹಲವಾರು ರೀತಿಯಾದಂತಹ ಚೇಂಜಸ್ ನ ಇದು ತಗೊಂಡ್ ಬರುತ್ತೆ. ದ ಡಿಸ್ಇನ್ವೆಸ್ಟ್ಮೆಂಟ್ ಅಂಡ್ ದ ಪ್ರೈವೇಟೈಸೇಷನ್ ಪಾಲಿಸೀಸ್ ಹೆಲ್ಪ್ ಮಲ್ಟಿನ್ಯಾಷನಲ್ಸ್ ಟು ಎಂಟರ್ ದ ಇಂಡಿಯನ್ ಮಾರ್ಕೆಟ್. ಇಂದ ಕೆಲವೊಂದ್ರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ತಪ್ಪಿಸುತ್ತೆ ಲಿಬರಲೈಸೇಷನ್. ಇದರಿಂದ ಏನಾಗುತ್ತೆ, ಇಂದ ಪ್ರೈವೇಟೈಸೇಷನ್ ಪಾಲಿಸೀಸ್ ಪ್ರಕಾರ ಅವ್ರಿಗೆ ಕೆಲವೊಂದು ಮಲ್ಟಿನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಒಂದು ಇಂಡಿಯನ್ ಮಾರ್ಕೆಟ್ ಮಲ್ಟಿನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಹೋಗೋದಕ್ಕೆ ಇದು ಹೆಲ್ಪ್ಫುಲ್ ಮಾಡ್ಕೊಡುತ್ತೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ನ ಅವರು ಮಾಡ್ತಾ ಹೋಗ್ತಾರೆ. In the liberal lending policies and lower interest rates motivated many people to become self-employed. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇದರಲ್ಲಿ ಲಿಬರಲ್ ಆಗಿರುವಂತ ಕೆಲವೊಂದು ಪಾಲಿಸೀಸ್ ನ ಹೊರಗಡೆ ತಗೊಂಡ್ಬರ್ತಾರೆ. ಜೊತೆಗೆ ಇದರ ಇಂಟ್ರೆಸ್ಟ್ ರೇಟ್ಸ್ ಏನಿರುತ್ತೆ ಅದನ್ನ ತುಂಬಾ ಕಡಿಮೆ ಒಂದು ಇಂಟ್ರೆಸ್ಟ್ ರೇಟ್ ಆಗಿರೋದ್ರಿಂದ ಪ್ರತಿಯೊಬ್ಬ ಪರ್ಸನ್ ಕೂಡ ಅದು ಅಟ್ರಾಕ್ಟ್ ಮಾಡುತ್ತೆ. ಅವರ ಒಂದು ಪರ್ಸನ್ ಅಂದ್ರೆ ಅವರೇ ಸೆಲ್ಫ್ ಆಗಿ ಒಂದು ಬಿಸ್ನೆಸ್ ನ ಅಥವಾ ಒಂದು ವರ್ಕ್ ನ ಮಾಡೋದಕ್ಕೆ, ಎಂಪ್ಲಾಯಿಗೆ ವರ್ಕ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಇದರಿಂದ ಕೂಡ ಸರ್ವಿಸಸ್ ಅನ್ನೋದು ಗ್ರೋತ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಡಿಫ್ರೆಂಟ್ ಸೆಕ್ಟರ್ಸ್ ಲೈಕ್ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಪವರ್ ಪ್ರಾಜೆಕ್ಟ್ಸ್, ಟೆಲಿಕಮ್ಯುನಿಕೇಶನ್, ಹಾಸ್ಪಿಟಾಲಿಟಿ ಸೆಕ್ಟರ್ಸ್, ಹೆಲ್ತ್ ಸೆಕ್ಟರ್ ಸರ್ವಿಸಸ್, ಎಂಟರ್ಟೈನ್ಮೆಂಟ್, ಹೇರ್ transport and courier services witnessed the intense competition due to the entry of
ಮಲ್ಟಿನ್ಯಾಷನಲ್ಸ್ ಅಂದ್ರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಅಂದ್ರೆ ಈ ಒಂದು ಬದಲಾಗ್ತಾ ಇರ್ಬೇಕಾದ್ರೆ ಈ ಒಂದು ಬದಲಾವಣೆ ಜೀವನದಲ್ಲೂ ಕೂಡ ಈ ಸೆಕ್ಟರ್ಸ್ ಅಂದ್ರೆ ಒಂದು ಡಿಫ್ರೆಂಟ್ ಸೆಕ್ಟರ್ಸ್ ಆಗಿರುವಂತಹ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ಸ್ ಆಗಿರ್ಬೋದು, ವಿಮಾ ಸಂಸ್ಥೆ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಹೊಸ ರೀತಿಯಾದಂತ ರೂಪುರೇಷೆಗಳನ್ನ ತಗೊಂಡು ಹೊರಗಡೆ ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಓಪನ್ ಆಗುತ್ತೆ, ಇನ್ಶೂರೆನ್ಸ್ ಓಪನ್ ಆಗುತ್ತೆ, ಪವರ್ ಪ್ರಾಜೆಕ್ಟ್ಸ್ ಅನ್ನೋದು ಓಪನ್ ಆಗುತ್ತೆ, ಟೆಲಿಕಮ್ಯುನಿಕೇಶನ್ ಅನ್ನೋದು ಬರುತ್ತೆ, ಹಾಸ್ಪಿಟಾಲಿಟಿ ಸೆಕ್ಟರ್ಸ್ ಅನ್ನೋದು ಕೂಡ ಬರುತ್ತೆ, ಹೆಲ್ತ್ ಸರ್ವಿಸಸ್. ಇವೆಲ್ಲದ್ರ ಮೂಲಕ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ಪರ್ಸನ್ ಕೂಡ ಅಲ್ಲಿ ಸರ್ವಿಸಸ್ ನ ಮಾಡೋ ಒಂದು ಆಪರ್ಚುನಿಟೀಸ್ ಅನ್ನೋದು ಅವ್ರಿಗೆ ಸಿಗುತ್ತೆ. ಇದನ್ನ ಮೋಟಿವೇಟ್ ಮಾಡೋದ್ರ ಮುಖಾಂತರ ಈ ಎಲ್ಲ ಕೂಡ ಚೇಂಜಸ್ ಅನ್ನೋದು ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಆರ್ಥಿಕತೆ ಒಂದು ಚೇಂಜಸ್ ಆಗ್ತಾ ಹೋದಾಗೆ ಇವನ್ ಪೊಲಿಟಿಕಲ್ ಮತ್ತೆ ಲೀಗಲ್ ಸಿಚುವೇಶನ್ಸ್ ಅಲ್ಲೂ ಕೂಡ ಈ ಎಲ್ಲಾ ರೀತಿಯಲ್ಲೂ ಕೂಡ ಅವರ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಅನ್ನೋದು ಅವ್ರಿಗೆ ಬರುತ್ತೆ. ಅವರು ಕೂಡ ಸರ್ವಿಸಸ್ ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವ್ರದೇ ಆದಂತ ಕೆಲವೊಂದು ಸೇವೆಗಳನ್ನ ಅವರು ಮಾಡ್ತಾ ಹೋಗ್ತಾರೆ, ಸರ್ವಿಸಸ್ ನ ಅವರು ಕೊಡ್ತಾ ಹೋಗ್ತಾರೆ. ಇದರಿಂದನೂ ಕೂಡ ಸರ್ವಿಸಸ್ ಅನ್ನೋದು ನಮ್ಮ ದೇಶದಲ್ಲಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. The last one is migration. The migration is nothing but and the transfer of one place to another place. ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ವಲಸೆ ಹೋಗುವಂತದ್ದು ಅಂತ ಹೇಳ್ತೀವಿ. The one of the important reason for the growth of services in India is the rampant migration of rural to semi-urban and urban area. ನಾವು ಸಾಮಾನ್ಯವಾಗಿ ನೋಡ್ತೀವಿ ಈ ರೂರಲ್ ಏರಿಯಾದಿಂದ ತುಂಬಾ ಜನ ಅಲ್ಲಿ ವರ್ಕ್ನ ಮಾಡಕ್ಕಾಗ್ದಿರ, ಕೆಲಸನ ಮಾಡಕ್ಕಾಗ್ದಿರ ಸೆಮಿ ಅರ್ಬನ್ ಏರಿಯಾ ಅಥವಾ ಅರ್ಬನ್ ಏರಿಯಾಗಳಿಗೆ ಹೋಗಿ, ಅಂದ್ರೆ ನಗರ ಪ್ರದೇಶ ಅಥವಾ ನಗರ ಅಥವಾ ಮತ್ತೆ ಗ್ರಾಮೀಣ ಎರಡೂ ಒಳಗೊಂಡಿರುವಂತಹ ಪ್ರದೇಶಗಳಿಗೆ ಹೋಗಿ ಅಲ್ಲಿ ವರ್ಕ್ನ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಇಲ್ಲಿ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಕಡೆಯಿಂದ ಇವಾಗ ನಮ್ಮ ದೇಶದಲ್ಲಿ ಬಂದು ವರ್ಕ್ ಮಾಡ್ತಿದಾರಾ? ಎಸ್, ಆ ರೀತಿ ನಮ್ಮ ಜನರೇಷನ್ ಇಲ್ಲಿ ಕೂಡ ಏನಾಗುತ್ತೆ, ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ರ್ಯಾಮ್ಟಮ್ ಮೈಗ್ರೇಷನ್ಸ್ ಅಂದ್ರೆ ತುಂಬಾ ಈ ವಲಸೆ ಹೋಗುವಂಥದ್ದು ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ. ಅಂದ್ರೆ ಯಾರು ಕೂಡ ಒಂದೇ ಅವರ ಹುಟ್ಟಿದ ಜಾಗದಲ್ಲಿ ಅವರು ಸ್ಟೇ ಆಗೋದಿಲ್ಲ. ಅವರು ಬೇರೆ ಪ್ಲೇಸ್ಗೆ ಹೋಗಿ ಅಲ್ಲಿ ದುಡಿದು ಸಂಪಾದನೆ ಮಾಡಿ ಅವರ ಒಂದು ಲೈಫ್ ಸ್ಟೈಲ್ ನ ಮಾಡ್ಕೊಳ್ತಾರೆ, ಜೀವನನ ನಡೆಸ್ತಾ ಇರ್ತಾರೆ. The migration to urban areas for the want of jobs and livelihood has resulted in the expansion of cities and townships, due to which business like real estates, rentals, transportation and infrastructure services are rapidly expanding. ಇದರಿಂದ ಏನಾಗುತ್ತೆ, the migration to urban areas ಅಂದ್ರೆ ಒಂದು ಪ್ಲೇಸ್ದಿಂದ ಇನ್ನೊಂದು ಪ್ಲೇಸ್ ಅರ್ಬನ್ ಏರಿಯಾಗೆ ಬಂದಿರುವಂತಹ ಪರ್ಸನ್ಸ್ ಅಲ್ಲಿನ ಒಂದು ಜಾಬ್ಸ್ ಏನಿರುತ್ತೆ ಆ ಒಂದು ಜಾಬ್ನ ಅವ್ರ ಕೆಲಸನ ವರ್ಕ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ಅವ್ರ ಜೀವನ ಅನ್ನೋದು ನಡೀತಾ ಹೋಗುತ್ತೆ. ಇದರಿಂದ ಅವರು ಒಂದು ರಿಸಲ್ಟ್, ಅವರ ಒಂದು ಜೀವನದ ರಿಸಲ್ಟ್ ಅಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಸಿಟಿಯಲ್ಲಿ ಆಗಿರ್ಬೋದು, ಟೌನ್ ಅಲ್ಲಿ ಆಗಿರ್ಬೋದು, ಈ ರೀತಿಯಾದಂತಹ ಅವ್ರ ಜೀವನನ ನೋಡ್ತಾ ಹೋಗ್ತಾರೆ. ಯಾವ ರೀತಿಯಾದಂತ ಅವ್ರು ಬಿಸ್ನೆಸ್ ನ ಮಾಡ್ತಾರೆ ಅಂದ್ರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ರೆಂಟಲ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸ್ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ ಆಗಿರ್ಬೋದು, ಈ ರೀತಿಯಾದಂತ ಅವರು ವರ್ಕ್ ನ ಬಿಸ್ನೆಸ್ ನ ಅಥವಾ ಜಾಬ್ ನ ತಗೊಳ್ತಾರೆ. ಈ ರೀತಿಯಾದಂತ ಜಾಬ್ ನ ಅವರು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ಸರ್ವಿಸಸ್ ಅನ್ನೋದು ಕೂಡ ಇಲ್ಲಿ ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮೈಗ್ರೇಷನ್ಸ್ ಆಫ್ ಪೀಪಲ್ ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅವರು ವರ್ಗಾವಣೆ ಆಗುವಂಥದ್ದು, ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ವರ್ಕ್ ನ ಮಾಡಿ, ಜಾಬ್ ನ ಮಾಡಿ, ಸಂಪಾದನೆ ಮಾಡಿ ಅವರ ಜೀವನ ಹತ್ರ ಅವರ ಒಂದು ಲೈಫ್ ಸ್ಟೈಲ್ ನ ಚೇಂಜಸ್ ನ ಮಾಡ್ಕೊಳ್ತಾ ಹೋಗ್ತಾರೆ. ಈ ರೀತಿಯಲ್ಲೂ ಕೂಡ ಅವರು ಸರ್ವಿಸಸ್ ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಅವ್ರದೇ ಆದಂತ ಏನ್ ಜಾಬ್ ನ ಮಾಡ್ತಾರೆ ಅದರಲ್ಲಿ ಅವರು ಸರ್ವಿಸಸ್ ನ ಕೊಡುವಂಥದ್ದು. ಇದು ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳ್ಬೋದು. These are factors, the reasons for the growth of services in India.
ಅಂದ್ರೆ ಇವೆಲ್ಲವೂ ಕೂಡ ಒನ್ ಆಫ್ ದ ಅಂಶಗಳನ್ನ ಒಳಗೊಂಡಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಸರ್ವಿಸಸ್ ಹೇಗೆ ಗ್ರೋತ್ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಅಂಶಗಳು ಮುಖ್ಯ ಕಾರಣಗಳು ಅಂತ ಹೇಳ್ಬಹುದು. ದ ಫಸ್ಟ್ ಒನ್ ಇಸ್ ಎಕನಾಮಿಕ್ ಅಫ್ಲುಯೆನ್ಸ್, ಸೆಕೆಂಡ್ ಒನ್ ಇಸ್ ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್, social and culture factor, social and culture factor, the next one is IT revolution and development of marketers, the political and legal situations, migrations. These are the factors or these are the reasons for the growth of services and services in India. Yes, almost ನಿಮ್ಗೆಲ್ಲರಿಗೂ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ.